ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇಂದು ಸಂಜೆ ಹೊಳೆನರಸೀಪುರದ ರೇವಣ್ಣರವರ ಸ್ವಗೃಹಕ್ಕೆ ಅವರ ಪಾರ್ಥಿವ ಶರೀರ ಬರುತ್ತೆ. ಇಲ್ಲಿ ಅಂತಿಮ ದರ್ಶನದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಮುಂಜಾನೆಯಿಂದಲೇ ಅವರ ಮನೆಯತ್ತ ಅಭಿಮಾನಿಗಳು, JDS ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನನ್ನೊಟ್ಟಿಗೆ JDSನ ಕಟ್ಟ ಅಭಿಮಾನಿಯೊಬ್ಬರು ಇದ್ದಾರೆ, JDS ಮಹಾಲಿಂಗ ಅನ್ನುವಂಥವರು. ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಭಾಳ ದೊಡ್ಡ ಅಭಿಮಾನಿ ಇವರು. ಪ್ರತಿಯೊಂದು ಕೈಗಳ ಮೇಲೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲವೂ ಕೂಡ ಎಚ್ ಡಿ ದೇವೇಗೌಡ ಅನ್ನುವಂಥ ನಿಟ್ಟಿನಲ್ಲಿ HDD ಅನ್ನುವಂಥ ಇನ್ಶಿಲನ್ನು ಹಾಕ್ಸ್ಕೊಂಡಿದ್ದಾರೆ. HD ಕುಮಾರಸ್ವಾಮಿ ಅವರ ಇನ್ಶಿಲನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ, HDK ಅಂತ ಅನ್ನುವಂಥ ನಿಟ್ಟಿನಲ್ಲಿ. ಅಲ್ಲದೆ ಬಲಗೈಯಲ್ಲಿ ಜೈ JDS ಭವಾನಿ ಅಕ್ಕ ಅನ್ನುವಂಥದ್ದನ್ನು ಹಾಕಿಸ್ಕೊಂಡಿದ್ದಾರೆ. ಮೇಲ್ಭಾಗದಲ್ಲಿ HD ರೇವಣ್ಣ ಅನ್ನುವಂತಹ ಇನ್ಶಿಲನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ. ಅಂದರೆ ನನಗೆ ಇವತ್ತು ಊಟ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ JDS ಅಂದರೆ ದೇವೇಗೌಡರ ಕುಟುಂಬ ಅನ್ನುವಂಥದ್ದು ಅವರ ಅಭಿಮಾನದ ಮಾತುಗಳನ್ನು ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಕ್ಕೆ ಇಷ್ಟೊಂದು ಅಭಿಮಾನ ಎಚ್ ಡಿ ದೇವೇಗೌಡರ ಕುಟುಂಬದ ಮೇಲೆ? ಸರ್, ನಾನು ಹಳ್ಳಿ ಮೈಸೂರಲ್ಲಿ ಹಿಂಗೆ ಆಯ್ತು. ನಮ್ಮ ಅಣ್ಣ ZP ಮೆಂಬರ್ ಆಗಿದ್ದರು, ಕಾಂಗ್ರೆಸ್ಗೆ ಹೋದರು, ಹೊಡೆದೆಲ್ಲ ಮಾಡಿದ್ರು. ಕೊನೆಗೆ ಭವಾನಿ ಮೇಡಮ್ ಅಂದರೆ ಕೆಲಸ ಕೊಟ್ಟರು. ಅವ್ರ ಹೆಸರು ಅನ್ನ ಉಣ್ತಾಯಿದ್ದೀನಿ, ಹಾಸ್ಟೆಲಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಅವ್ರ ಕುಟುಂಬ ಅಂದರೆ ನಮ್ಗೆ ಪ್ರಾಣ ಸರ್. ನಮಗೆ ಅವ್ರು ಹೋದ್ರು ನಮ್ಮದು ಜೀವನ ಸರ್. ನಮಗೆ ನಿಮ್ಮದು ಅನ್ನ ಕೊಡಿ ಇವತ್ತು ಅಮ್ಮ ತೀರೋಯ್ತು ಸರ್. ನಾನು ಬೆಳಗ್ಗೆ ನಿದ್ದೆ ಮಾಡಿದೆ ಸರ್, ಬಾಡಿಗೆ ಮಾಡಿದ್ದೀನಿ ಬಡಿ. ಅವ್ರ ಆಶೀರ್ವಾದ ದೇವರ ಕುಟುಂಬ ಮೋಸ ಮಾಡಿದ್ರೆ ಯಾರು ಉಳಿದಿಲ್ಲ. ಅದು ಬಡಿ ಒಂದು ಚರ್ಚೆ ಬೇಡಿ ರಾಜ್ಯದಲ್ಲಿ. ಅವ್ರ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮ ಕುಟುಂಬದಲ್ಲಿ ನಮ್ಮ ಧರ್ಮಪತಿ ಪುಷ್ಪಲತಾ, ನಮಗೆ ರಾಕೇಶು, ಹಳ್ಳಿ మీద ಕುಟುಂಬಕ್ಕೆಲ್ಲ ಒಳ್ಳೆಯದಲ್ಲಿ ಸರ್. ಟಿವಿನಾಗ ಒಳ್ಳೆಯದಲ್ಲಿ ಸರ್ ಅಂತ ಹೇಳ್ತೀರಿ ಸರ್. ಥ್ಯಾಂಕ್ ಯು ಸರ್. ನೀವು ಮನೆಗೆ ಹೋದಾಗ ಚೆನ್ನಮ್ಮ ಅವ್ರು ನಿಮ್ಮನ್ನ ಎಲ್ಲ ಹೆಂಗೆ ನೋಡ್ಕೋತಾ ಇದ್ರು? ಅಂದರೆ ಚೆನ್ನಮ್ಮನವ್ರು ಸ್ಲಿಪ್ ಕೊಡಿವೆ, ಬರ್ಬಿಟ್ಟು ಸ್ಲಿಪ್ ಕೊಡಿವೆ. ಆಗ ಹೋಗ್ಬಿಟ್ಟು 2-3 ಸಲ ಕೊಡೋ ಸರ್, ನೈಸ ಕೊಡೋ ಸರ್ ಹುಡುಗಂಗೆ ಅಂತ. ಆಮೇಲೆ ಅನ್ಸೇಕ ಮನೆಗೆ ಹೋಗಿವೆ, ಹಳ್ಳಿ ಮನೆಗೆ ಅವಾಗ ಗೊತ್ತು ಬರೋದು ಐಸು ದುಡ್ಡು ಕೊಡೋದು. ಮಂಜಾತ್ ಮನೆಗೆ ಹೋಗಿವೆ, ಬಾಳೆಹಣ್ಣು ಮನೆಗೆ ಹೋಗಿವೆ, ಕುಸುಮಕ್ಕೆಲ್ಲ ಖರ್ಚಿಗೆ ದುಡ್ಡು ಕೊಡ್ತಾನೆ ಮನೆಗೆ ಕೊಡಿವೆ. ಇಷ್ಟೇ ಕುಮಾರಸ್ವಾಮಿ ಇಷ್ಟೇ ಅಣ್ಣವರೆಲ್ಲ ಕುಟುಂಬಕ್ಕೆ ಮನೆ ಮಗ ಸರ್. ಸೈಲಾಕೆಲ್ಲ ಕೊಡು ಮನೆ ಮಗ. ಹೋಗಿಲ್ಲ, ನಾನು ಧರ್ಮ ಬಿಟ್ಟು ಹೋಗಲ್ಲ ಸರ್. ಅದೇನೋ ಯಾವ ಜನ್ಮ ಪುಣ್ಯ ಮಾಡಿದ್ದೀನಿ. ಇವತ್ತು ನೋಡಿ ಸರ್, ಅವ್ರು ಕಂಡ್ರೆ ರೇವಣ್ಣ ಇಷ್ಟೇ ಬೈಬೋದು. ಅವ್ರು ಬಿಟ್ಟು ನಮ್ಗೆ ಅನ್ನದಾರಿ ಮಾಡೋ ಹೆಸರು ಪೇಲು ಯಾವ ಕೆಲಸ ಕೊಡ್ತಾರೋ ಆಟ್ಲೆ ಕೆಲಸ ಮಾಡ್ತೀನಿ ಸರ್. ಅದೇ ಸಂಬಳ ಕೊಡ್ತಾರೆ. ಸಾಂಬಾರು ತಂದು ತಿಂತೀನಿ ಸರ್ ನಾನು. ಅವ್ರ ಕುಟುಂಬದ ಪ್ರಾಣ. ನಮ್ಮ ಅಣ್ಣ ZP ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಎಲ್ಲ ಹೊಡೆದ ರೇವಣ್ಣವರು ಹುಷಾರು ಒಂದು 8 ಮುಟ್ಟಿ ಅಂದರು. ನಾವು ಕುಟುಂಬ ಬಿಟ್ಟು ಹೋಗಲ್ಲ ಸರ್. ನಾನು ಪ್ರತ್ಯೇಕ ಕಡೆ ದೇವರ ಕುಟುಂಬ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು JDS ಕಟ್ಟ ಅಭಿಮಾನಿಯಾಗಿರ್ತಕ್ಕಂಥ JDS ಮಹಾಲಿಂಗು ಅಂತಲೇ ಕರೆಸ್ಕೊಳ್ಳುವಂತಹ ಅವರ ಮಾತು. ನನಗಿವತ್ತು ಊಟ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅದೇ ದೇವೇಗೌಡರ ಕುಟುಂಬ ಕಾರಣ. ಅವರು ನನ್ನ ಕುಟುಂಬಕ್ಕೆ ಮತ್ತು ನನಗೆ ಸಾಕಷ್ಟು ನೆರವಾಗಿದ್ದಾರೆ. ಚೆನ್ನಮ್ಮ ಅವರು ಕೂಡ ಯಾವಾಗಲೇ ಹೋದರೂ ಕೂಡ ನನಗೆ ಖರ್ಚಿಗೆ ದುಡ್ಡು ಇಟ್ಕೊ ಅಂತೇಳಿ 2,000-3,000 ದುಡ್ಡನ್ನು ಕೊಡ್ತಾಯಿದ್ರು ಅನ್ನುವಂಥ ಮಾತುಗಳನ್ನು ನೆನೆಸ್ಕೊಂಡು ಭಾವುಕರಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ನ್ಯೂಸ್ ಹಾಸನ.